ಇನ್ನು ನೆಕ್ಸ್ಟ್ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವರಿಗೆ ಉದ್ಯೋಗದಲ್ಲಿ ಪ್ರಗತಿ. ಇವಾಗ ಇಷ್ಟು ದಿವಸ ಅವ್ರಿಗೆ ಕೆಲಸನೇ ಸಿಕ್ಕಿರಲ್ಲ ಪಾಪ, ಹುಡುಕಿ ಆದರೂ ಸಹ ನೋಡಿ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ, ನಿಮಗೆ ಅರ್ಧಾಷ್ಟಮ ಶನಿ ಪಂಚಮ ಶನಿಲಿದ್ದಾರೆ ಅವರಿಗೆ 5ನೇ ಶನಿ ಇರೋದ್ರಿಂದ ಉದ್ಯೋಗದಲ್ಲಿ ತುಂಬ ಕಿರಿಕಿರಿಗಳು ಪಾಪ. ಎಷ್ಟು ಟ್ರೈ ಮಾಡಿದ್ರೂ ಸಿಕ್ಕಲ್ಲ ಅವ್ರಿಗೆ ಪಾಪ. ಏನು ಒಳ್ಳೆ ಕೆಲಸ ಮಾಡಿದ್ರೂ ಸಹ ಕಷ್ಟ ಆಗ್ತಾ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ. ಆಮೇಲೆ ಯತ್ನ ಕಾರ್ಯ ಕುಟುಂಬದಲ್ಲಿ ಸ್ವಲ್ಪ ಅನುಕೂಲತೆ ಆಗುತ್ತೆ. ಆರ್ಥಿಕ ಪರಿಸ್ಥಿತಿ ಸುಧಾರಣೆ. ಆಮೇಲೆ ಯಾವುದೋ ಜಮೀನು ವಿಷಯಕ್ಕೆ ಇವರು ಸಿಕ್ಕಾಕೊಂಡ್ಬಿಟ್ಟು ತುಂಬ ತೊಂದರೆ ಅನುಭವಿಸ್ತಾ ಇರ್ತಾರೆ. ಯಾವುದಕ್ಕೂ ಅವರು ಪತ್ರಗಳಾಗಲಿ ಒಂದು ವ್ಯವಹಾರಿಕವಾಗಿ ದೊಡ್ಡವ್ರನ್ನ ಕರ್ಕೊಂಡೋಗಿ ಸ್ವಂತ ಸ್ವಇಚ್ಛೆಯಿಂದ ಏನೂ ಮಾಡೋಕ್ಕೆ ಹೋಗಬಾರ್ದು. ಒಬ್ಬರು ಸಹಾಯ ತಗೊಂಡು ಮುಂದುವರೆದ್ರೆ ಅವ್ರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಸ್ವಲ್ಪ ಹುಷಾರಾಗಿರಬೇಕು. ಯಾರಿಗೋ ಸಹಾಯ ಮಾಡೋಕ್ಕೆ ಹೋಗ್ಬಿಟ್ಟು ಇವರು ಸಿಕ್ಕಾಕೊಂಡ್ಬಿಟ್ಟು ಜಮೀನು ಮನೆ ಎಲ್ಲ ಕಳ್ಕೊಳ್ಳೋ ಅಂಥ ಯೋಗ ಇದೆ. ಯಾರೋ ಬಂದು ಮೋಸ ಮಾಡಿಬಿಟ್ಟು ಬರ್ಸ್ಕೊಂಡ್ಬಿಟ್ಟು ಏನಾದರೂ ತೊಂದರೆಗಳು ಕೊಡ್ತಕ್ಕಂಥದ್ದು ಇದೆ. ಹುಷಾರಾಗಿದ್ದರೆ ಒಳ್ಳೆಯದು. ಆರೋಗ್ಯ ಹೇಗಿರುತ್ತೆ? ಆರೋಗ್ಯ ಇವರಿಗೆ BP ಒತ್ತಡ ಫುಲ್ಲು ಏರ್ತಾ ಇರುತ್ತೆ. ಏಕೆಂದರೆ ಆರ್ಥಿಕತೆ ಕಷ್ಟ ಅಲ್ವಾ, ಪಂಚಮ ಶನಿ. ದುಡ್ಡು ಕೊಡಲ್ಲ, ಕೆಲಸ ಕೊಡಲ್ಲ, ವ್ಯವಹಾರ ಮಾಡೋಕ್ಕಾಗಲ್ಲ, ಏನು ಹೋದ್ರೂ ಸ್ವಲ್ಪ ರಿವರ್ಸ್ ಬರ್ತೀವಿ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು? ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ನಡೀತಾ ಇರೋದ್ರಿಂದ ಇವರು ಶನೇಶ್ವರನ ಜಪ ಮಾಡ್ಕೋಬೇಕಾಗತ್ತೆ ಮತ್ತು ಸುಬ್ರಹ್ಮಣ್ಯನ ಜಪ ಮಾಡ್ಕೋಬೇಕಾಗತ್ತೆ. ಇದು ಮಾಡ್ಕೊಂತು ಅಂತಂದರೆ ಅವರಿಗೆ ತುಂಬ ಅನುಕೂಲ ಆಗುತ್ತೆ, ಒಳ್ಳೆಯದಾಗುತ್ತೆ.